ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಜಾಗದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಇದೆ ಅಂತ ಕೆಲವೊಂದು ಪೇರೆಂಟ್ಸ್ಗಳು ಹೇಳ್ತಾ ಇರ್ತೀರಲ್ವ. ಅದಕ್ಕೋಸ್ಕರ ನಾನು ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಜಾಗದ ಪರಿಚಯನ ಮಾಡಿಕೊಡ್ತಾ ಇದ್ದೀನಿ. ಯಾಕಂದರೆ ಸ್ನೇಹಿತರೆ, ಇಲ್ಲಿ ಸುಮಾರು ಜನ ಪೇರೆಂಟ್ಸ್ಗಳು ಅವ್ರ ಮಕ್ಕಳನ್ನ ಕರ್ಕೊಂಡೋಗಿ ಬಂದಾಗ್ಲಿಂದ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನೋದು ಪ್ರಗತಿಯಾಗಿದೆ, ಮತ್ತು ಜ್ಞಾನಾರ್ಜನೆ ಅನ್ನೋದು ಸಕ್ಸಸ್ ಆಗಿದೆ, ಮತ್ತು ಉತ್ತಮವಾದ ಫಲಿತಾಂಶಗಳನ್ನ ಮಕ್ಕಳು ಚೆನ್ನಾಗಿ ಪಡ್ಕೊತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಿಮಗೆ ಯಾವುದೇ ರೀತಿ ತೊಂದರೆಗಳಿದ್ರೂ ಸಹ, ಆರೋಗ್ಯ ಸಮಸ್ಯೆಗಳಿರ್ಬೋದು, ಅಥವಾ ಮದುವೆ ಸಮಸ್ಯೆಗಳಿರ್ಬೋದು, ಅಥವಾ ನಿಮ್ಮ ಮಕ್ಕಳಲ್ಲಿ ಜ್ಞಾನವೃದ್ಧಿ ಕಡಿಮೆ ಆಗಿರ್ಬೋದು, ಶನಿ ದೋಷಗಳಿರ್ಬೋದು, ಅಂಥ ದೋಷಗಳೆಲ್ಲ ಹೋಗೋದಕ್ಕೆ ಒಂದು ವಿಶೇಷವಾದ ಗಣಪತಿ ದೇವಸ್ಥಾನನ ನಾನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅಂದರೆ ಹೇಳ್ತಾ ಇದ್ದೀನಿ, ಯಾಕಂದರೆ ನನಗೆ ಅಷ್ಟು ದೂರ ಹೋಗಿ ವಿಡಿಯೋ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದರೆ ನಮ್ಮ ಈಗಿನ ಪರಿಸ್ಥಿತಿ ತುಂಬ ಮಳೆ ಆ ಥರ ಎಲ್ಲ ಇರುತ್ತೆ. ಬಟ್ ನೀವು ನಿಮ್ಮ ಸುತ್ತಮುತ್ತ ಇರೋವಂಥವ್ರು, ಆ ಪ್ಲೇಸಿನ ಸುತ್ತಮುತ್ತ ಇರೋವಂಥವ್ರು ಖಂಡಿತವಾಗ್ಲೂ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ, ಅಥವಾ ನಿಮಗೆ ಇದು ದೇವಸ್ಥಾನದ ಪೂರ್ಣ ವಿಳಾಸನ ನಾನು ನಿಮಗೆ ಕೊಡ್ತೀನಿ. ಖಂಡಿತವಾಗ್ಲೂ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉನ್ನತಿ ಪ್ರಗತಿ ಬಯಸೋವಂಥ ತಂದೆ ತಾಯಿಗಳು ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಈ ಗಣಪತಿ ಹಬ್ಬದ ಮುಂಚೆ ಒಂದು ಸರಿ ಕರ್ಕೊಂಡೋಗಿ ಬರೋದ್ರಿಂದ, ಇನ್ನೇನು ಮಕ್ಕಳಿಗೆ ಏಪ್ರಿಲ್ಗೆಲ್ಲ ಎಕ್ಸಾಮು ಬರ್ತಾ ಇದೆ. ಈಗಲಿಂದ ನಾವು ಮಕ್ಕಳಿಗೆ ಸ್ವಲ್ಪ ಸತತವಾಗಿ ವಿದ್ಯಾಭ್ಯಾಸದ ಕಡೆ ಗಮನ ಕೊಟ್ಟಾಗ ಖಂಡಿತವಾಗ್ಲೂ ಮಕ್ಕಳು ಒಳ್ಳೆ ಫಲಿತಾಂಶನ ಪಡಿತಾರೆ. ಕಾಲೇಜು ವಿದ್ಯಾರ್ಥಿನಿಯರಿಗೂ ಅಷ್ಟೇ ಒಳ್ಳೆ ಮಾರ್ಕ್ಸು, ಒಳ್ಳೆ ಅಂಕಗಳನ್ನ ಗಳಿಸ್ಬೇಕು, ಅಥವಾ ನಾವು ವಿದ್ಯಾಭ್ಯಾಸದಲ್ಲಿ ತುಂಬ ಹೆಸರು ಮಾಡಬೇಕು ಅಂತ ಬಯಸೋ ಅಂಥವರು ಕೂಡ ಈ ದೇವಸ್ಥಾನಕ್ಕೆ ಒಂದು ಸರಿ ಹೋಗ್ಬಿಟ್ಟು ಬನ್ನಿ. ಕೆಲವೊಂದು ಟೈಮ್ಗಳಲ್ಲಿ ಶನಿ ದೋಷಗಳಿದ್ದರೆ, ಚಂದ್ರದೋಷಗಳಿದ್ದರೆ, ಸಾಡೆಸಾತಿಗಳಿದ್ದರೆ ಮಕ್ಕಳ ವಿದ್ಯಾಭ್ಯಾಸ ಪ್ರಗತಿ ಇರೋದಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಹೋಗಿ ಮಕ್ಕಳು ಸಾಧನೆ ಮಾಡಬೇಕು ಅಂದರೆ ಈ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕಾಗುತ್ತೆ. ನೋಡಿ, ಗಣಪತಿ ದೇವಸ್ಥಾನದ ಗರ್ಭಗುಡಿಯಲ್ಲಿ ಉಗಮಗೊಂಡಿರುವ ಬ್ರಾಹ್ಮಿ ನದಿ ಹರಿದು ದೇವಸ್ಥಾನದ ಎದುರು ತೀರ್ಥ ರೂಪದಲ್ಲಿ ಬೀಳುತ್ತಂತೆ. ಈ ತೀರ್ಥದಲ್ಲಿ ಮಿಂದೆದ್ದರೆ ಶನಿದೋಷ ನಿವಾರಣೆಯಾಗುತ್ತದೆ ಎಂಬುದು ಭಕ್ತರ ಪ್ರತೀತಿ. ಹಾಗಾಗಿ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದು ತೀರ್ಥ ಸ್ನಾನ ಮಾಡಿ ವಿಘ್ನೇಶ್ವರನ ದರ್ಶನ ಪಡೆಯುತ್ತಾರೆ. ಅಷ್ಟು ಮಾತ್ರವಲ್ಲದೆ ಇಲ್ಲಿನ ತೀರ್ಥ ಮಕ್ಕಳಿಗೆ ಕುಡಿಸಿದರೆ ಅವರ ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ ಎಂದು ಭಕ್ತರು ಕಂಡುಕೊಂಡಿದ್ದಾರೆ. ಜೊತೆಗೆ ಪರೀಕ್ಷೆಯಲ್ಲೂ ಉತ್ತಮ ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಎಂದು ಭಕ್ತರು ಹೇಳುತ್ತಾರೆ. ನೋಡಿ ಸ್ನೇಹಿತರೆ, ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೇವಸ್ಥಾನ ಬಂದು ನೋಡಿ, ಹಚ್ಚ ಹಸುರಿನ ಕಾನನದ ನಡುವೆ ಸಾವಿರಾರು ವರ್ಷಗಳ ಇತಿಹಾಸವಿರುವ ಗಣಪತಿ ದೇವಾಲಯವೊಂದು ನೆಲೆ ನಿಂತಿದ್ದು ಭಕ್ತರ ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿದೆ. ಅದರಂತೆ ಅಸಂಖ್ಯಾತ ಭಕ್ತರು ತಮ್ಮ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಲು ಈ ಪುಣ್ಯ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ. ಸಾಕಷ್ಟು ಜನರಿಗೆ ಈ ಸ್ಥಳದ ಪರಿಚಯ ಇಲ್ಲದಿದ್ದರೂ ಈ ದೇವಸ್ಥಾನದ ಹಿಂದಿರುವ ಶಕ್ತಿ ಮಾತ್ರ ಅಗಾಧವಾಗಿದೆ ಎನ್ನುತ್ತಾರೆ. ಭಕ್ತರು ಯಾವಾಗಲೂ ಈ ದೇವಸ್ಥಾನಕ್ಕೆ ಹೋಗಿ ಬರುತ್ತಿರುತ್ತಾರೆ. ಈ ಶಕ್ತಿಶಾಲಿ ಗಣಪತಿ ದೇವಸ್ಥಾನ ಎಲ್ಲಿದೆ, ಇದರ ಹಿನ್ನೆಲೆ ಏನು ಎಂಬುದನ್ನು ತಿಳಿಸಿಕೊಡುತ್ತಿದ್ದೀನಿ. ನೋಡಿ, ದೇವಸ್ಥಾನದ ಇತಿಹಾಸ. ದೇವಲೋಕದಲ್ಲಿರುವ ಪಾರ್ವತಿ ದೇವಿಗೆ ಒಮ್ಮೆ ಶನಿದೋಷ ಎದುರಾಗಿತ್ತಂತೆ. ಈ ವೇಳೆ ದೋಷ ಪರಿಹಾರ ಹೇಗೆಂದು ದೇವರು ಹಾಗೂ ದೇವಾನುದೇವತೆಗಳಲ್ಲಿ ಕೇಳಿದಾಗ ಭೂಲೋಕಕ್ಕೆ ತೆರಳಿ ತಪಸ್ಸನ್ನು ಮಾಡಿದರೆ ಶನಿದೋಷ ನಿವಾರಣೆ ಆಗುತ್ತದೆ ಎಂದು ಹೇಳುತ್ತಾರೆ.
ಮಾಡುತ್ತಾರೆ. ಅದರಂತೆ ಪಾರ್ವತೀ ದೇವಿ ಭೂಲೋಕಕ್ಕೆ ಪ್ರಯಾಣ ಬೆಳೆಸಿ ಮೃಗವಧೆ ಎಂಬ ಸ್ಥಳದಲ್ಲಿ ತಪಸ್ಸು ಮಾಡುತ್ತಾಳೆ. ಇದಾದ ಬಳಿಕ ಅಗಸ್ತ್ಯ ಮಹರ್ಷಿಗಳ ವಿಚಾರ ತಿಳಿದು ಈಗಿರುವ ದೇವಾಲಯದ ಸ್ಥಳಕ್ಕೆ ಕಮಂಡಲ ಗಣಪತಿ ದೇವಸ್ಥಾನ ಬಂದು ಧ್ಯಾನದಲ್ಲಿ ಮಗ್ನಳಾಗಿ ಗಣೇಶನನ್ನು ಪ್ರತಿಷ್ಠಾಪಿಸಿ ಮತ್ತೆ ಧ್ಯಾನದಲ್ಲಿ ಮಗ್ನಳಾದ ಪಾರ್ವತೀ ದೇವಿಯು ಶನಿದೋಷದಿಂದ ಮುಕ್ತಳಾಗುತ್ತಾಳೆ. ಶನಿದೋಷ ಮುಕ್ತಳಾದ ಪಾರ್ವತೀ ದೇವಿ ತಾನು ಪ್ರತಿಷ್ಠಾಪಿಸಿದ ಗಣೇಶನಿಗೆ ಅಭಿಷೇಕ ಮಾಡಲು ನೀರು ತರಲು ಹೋಗುತ್ತಾಳೆ. ಆದರೆ ಪಾರ್ವತೀ ದೇವಿಗೆ ಎಲ್ಲೂ ನೀರು ಸಿಗುವುದಿಲ್ಲ. ಬಳಿಕ ನೀರಿಗಾಗಿ ಬ್ರಹ್ಮದೇವನಲ್ಲಿ ಬೇಡಿಕೊಳ್ಳುತ್ತಾಳೆ. ಈ ವೇಳೆ ಬ್ರಹ್ಮದೇವ ಪ್ರತ್ಯಕ್ಷಗೊಂಡು ಬಾಣವನ್ನು ಹೊಡೆದು ಕಮಂಡಲದಿಂದ ನೀರು ಚಿಮ್ಮುವಂತೆ ಮಾಡುತ್ತಾನೆ. ಹೀಗೆ ಚಿಮ್ಮಿದ ನೀರು ಮುಂದೆ ಬ್ರಾಹ್ಮಿ ನದಿಯಾಗಿ ಮಾರ್ಪಾಡುಗೊಳ್ಳುತ್ತದೆ. ಜೊತೆಗೆ ಈ ಸ್ಥಳವನ್ನು ಕಮಂಡಲು ಗಣಪತಿ ದೇವಸ್ಥಾನ ಎಂದು ಕರೆಯಲಾಗುತ್ತದೆ. ನೋಡಿ ಸ್ನೇಹಿತರೆ, ಈ ದೇವಸ್ಥಾನ ಎಲ್ಲಿದೆ, ಯಾಕೆ ಇದು ಫೇಮಸ್ ಆಗಿದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನೋಡಿ, ಈ ಗಣಪತಿ ದೇವಸ್ಥಾನದಲ್ಲಿ ಮೂರ್ತಿಯ ವಿಶೇಷತೆ ಏನಂದರೆ, ಇದು ಯೋಗ ಮುದ್ರೆ ರೂಪದಲ್ಲಿರುವುದರಿಂದ, ಅಂದರೆ ಯೋಗಕ್ಕೆ ಕೂತಿರುವ ಭಂಗಿಯಲ್ಲಿರುವುದು ಈ ರೀತಿಯ ಮೂರ್ತಿ ಕಾಣಸಿಗುವುದು ಅತಿ ಅಪರೂಪವಾಗಿರುತ್ತದೆ. ಅದಕ್ಕೋಸ್ಕರ ನೀವು ಈ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಕರ್ಕೊಂಡೋಗಿ ನೋಡಿ. ವರ್ಷದ ಎಲ್ಲ ದಿನಗಳಲ್ಲೂ ಸಹ ಇಲ್ಲಿ ಇರೋಂಥ ನೀರು ಚಿಮ್ಮುತ್ತಾ ಇರುತ್ತೆ. ಅಂದರೆ ಆ ತೀರ್ಥಕ್ಕೆ ಅಷ್ಟು ಅತ್ಯುತ್ತಮವಾದ ಶಕ್ತಿ ಇರುತ್ತದೆ. ಗಣೇಶನ ಮೂರ್ತಿಯ ಎದುರು ಉದ್ಭವವಾಗುವ ಕಮಂಡಲ ತೀರ್ಥ ವರ್ಷವಿಡೀ ಚಿಮ್ಮುತ್ತದೆ ಎಂದು ದೇವಸ್ಥಾನದ ಅರ್ಚಕರು ಹೇಳುತ್ತಾರೆ. ಮಳೆಗಾಲದ ಸಮಯದಲ್ಲಿ ಕಮಂಡಲದ ನೀರು ಗಣೇಶನ ವಿಗ್ರಹದ ಪಾದವನ್ನು ಸ್ಪರ್ಶಿಸುತ್ತಂತೆ. ಅದೇ ಬೇಸಿಗೆ ಸಮಯದಲ್ಲಿ ಕಡಿಮೆ ಪ್ರಮಾಣದಲ್ಲಿ ಹರಿಯುತ್ತಿರುವುದರಿಂದ ವರ್ಷದ ಎಲ್ಲ ದಿನಗಳು ಕಮಂಡಲದಿಂದ ತೀರ್ಥ ಚಿಮ್ಮುತ್ತಿರುತ್ತದೆ ಎನ್ನುತ್ತಾರೆ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಒಮ್ಮೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಮಧ್ಯಾಹ್ನದ ಪೂಜೆಯ ಬಳಿಕ ಬಾಗಿಲು, ಅಂದರೆ ನೋಡಿ, ಭಕ್ತರು ಈ ದೇವಸ್ಥಾನಕ್ಕೆ ಬರುವುದಾದರೆ ಮಧ್ಯಾಹ್ನ 12 ಗಂಟೆ ಒಳಗೆ ಭೇಟಿ ನೀಡಬೇಕು. ತಡವಾದರೆ ದೇವರ ದರ್ಶನ ಭಾಗ್ಯ ಸಿಗುವುದಿಲ್ಲ. ಮಧ್ಯಾಹ್ನ 12 ಗಂಟೆಗೆ ಪೂಜೆ ನೆರವೇರುತ್ತದೆ. ಇದಾದ ಬಳಿಕ ದೇವಾಲಯವನ್ನು ಮುಚ್ಚಲಾಗುತ್ತದೆ. ಆದರೆ ವಿಶೇಷ ದಿನಗಳಲ್ಲಿ ಸಂಕಷ್ಟಿ, ಗಣಚತುರ್ಥಿ, ಗಣೇಶ ಚತುರ್ಥಿ ದಿನದಂದು ಮಾತ್ರ ಇಲ್ಲಿ ರಾತ್ರಿ ವಿಶೇಷ ಪೂಜೆ ಇರುತ್ತದೆ. ಚೌತಿ ಸಮಯದಲ್ಲಿ ಸಾವಿರಾರು ಜನ ಇಲ್ಲಿಗೆ ಭೇಟಿ ನೀಡಿ ದೇವರ ದರ್ಶನ ಪಡೆಯುತ್ತಾರೆ. ನೋಡಿ, ಪೂಜಾ ಸಮಯ ಬಂದು ದೇವಸ್ಥಾನದಲ್ಲಿ ಬೆಳಗ್ಗೆ 7:30ರಿಂದ ಬೆಳಗಿನ ಜಾವ ಪೂಜೆ ನಡೆಯುತ್ತದೆ. ಜೊತೆಗೆ ಮಧ್ಯಾಹ್ನ 12 ಗಂಟೆಗೆ ಮಧ್ಯಾಹ್ನದ ಪೂಜೆ ನಡೆಯುತ್ತದೆ. ಮತ್ತೆ ಬಳಿಕ ದೇವಸ್ಥಾನ 12 ಗಂಟೆಯ ನಂತರ ದೇವಸ್ಥಾನವನ್ನು ಮುಚ್ಚಲಾಗುತ್ತದೆ. ನೋಡಿ, ಇದು ಇಷ್ಟು ವಿಶೇಷ ಇರುವಂಥ ಈ ದೇವಸ್ಥಾನಕ್ಕೆ ನೀವು ಹೇಗೆ ಬರಬೇಕು ಅಂದರೆ ಸ್ನೇಹಿತರೆ, ಅದರಲ್ಲೂ ಮುಖ್ಯವಾಗಿ ನೀವು ಈ ಗಣಪತಿ ಹಬ್ಬ ಇನ್ನೇನು ಬರ್ತಾ ಇದೆಯಲ್ಲ, ಆ ಗಣಪತಿ ಹಬ್ಬದಿಂದ ನೀವು ಅಷ್ಟರಲ್ಲಿ ಒಂದ್ಸರಿ ನೀವು ಹೋಗ್ಬಿಟ್ಟು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿ, ಈ ದೇವಸ್ಥಾನ ಬಂದು ಶ್ರೀ ಕಮಂಡಲ ಗಣಪತಿ ದೇವಸ್ಥಾನವು ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಕೇಸವೆ ಎಂಬ ಪುಟ್ಟ ಗ್ರಾಮದಲ್ಲಿದೆ. ನೋಡಿ ಸ್ನೇಹಿತರೆ, ಅಡ್ರೆಸ್ ನಾನು ನಿಮ್ಗೆ ಹೇಳಿದ್ದೀನಿ. ಇದು ದೇವಸ್ಥಾನ ಬಂದು ಅಲ್ಲಿ ಇದೆ. ಖಂಡಿತವಾಗ್ಲೂ ಹೋಗಿ ನೋಡಿ. ಇದನ್ನು ಯಾವ ರೀತಿ ತಲುಪಬೇಕು ಅಂದರೆ ನೋಡಿ, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕೇಸವೆ ಗ್ರಾಮದಲ್ಲಿರುವ ಶ್ರೀ ಕಮಂಡಲ ಗಣಪತಿ ದೇವಸ್ಥಾನಕ್ಕೆ ಕೊಪ್ಪದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಬಸ್ಸಿನಲ್ಲಿ ಬಂದವರು ಕೊಪ್ಪ ಬಸ್ಸು ನಿಲ್ದಾಣದಿಂದ ರಿಕ್ಷಾ ಅಥವಾ ಕಾರಿನ ಮೂಲಕ ದೇವಸ್ಥಾನಕ್ಕೆ ತೆರಳಬಹುದು. ಸ್ವಂತ ವಾಹನದಲ್ಲಿ ಬಂದರೆ ದೇವಸ್ಥಾನದ ಹತ್ತಿರನೇ ಬೇಗ ಸಂಚಾರವಿದೆ. ನೋಡಿ ಸ್ನೇಹಿತರೆ, ತುಂಬ ವಿಶೇಷವಾಗಿದೆ. ಖಂಡಿತವಾಗ್ಲೂ ಒಮ್ಮೆ ಒಂದ್ಸರಿ ಹೋಗ್ಬಿಟ್ಟು ಬನ್ನಿ. ಚಿಕ್ಕಮಗಳೂರು ಸುತ್ತಮುತ್ತ ಆಸುಪಾಸು ಇರೋರು, ಕೊಪ್ಪ ಸೈಡ್ ಇರೋರು ಖಂಡಿತವಾಗ್ಲೂ ಮಕ್ಕಳನ್ನ ಕರ್ಕೊಂಡೋಗಿ. ಅವರೇ ಕರ್ಕೊಂಡೋಗ್ಬೇಕು ಅಂತ ನಾನು ಏನು ಹೇಳ್ತಿಲ್ಲ. ನಿಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಪ್ರಗತಿ ಸಾಧಿಸಬೇಕು, ಜೀವನದಲ್ಲಿ ಏನಾದರೂ ಸಾಧಿಸಬೇಕು. ಮಕ್ಕಳು ತೊದಲು ನುಡಿತಾ ಇರ್ತಾರೆ, ಮತ್ತು ಎಷ್ಟೇ ಓದಿದ್ರು ಏನೇ ಮಾಡಿದ್ರು ಬುದ್ಧಿ
ಕಲಿತಾ ಇಲ್ಲ, ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತ ಬಯಸೋ ಅಂಥ ತಂದೆ ತಾಯಿಗಳು ಖಂಡಿತವಾಗ್ಲೂ ಇನ್ನೇನು ಗೌರಿ ಹಬ್ಬ ಬರ್ತಾ ಇದೆ, ಮುಂದಿನ ತಿಂಗಳು 7ನೇ ತಾರೀಕು ಒಳಗಡೆ ಗೌರಿ ಗಣೇಶ ಹಬ್ಬ ಇರೋದ್ರಿಂದ ಈ ಸಮಯದಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ಆ ದೇವಸ್ಥಾನದಲ್ಲಿ ನಡೀತಾ ಇರುತ್ತೆ. ಅಂಥ ಸಮಯದಲ್ಲಿ ಗಣಪತಿ ಹಬ್ಬದ ದಿನ ಹೋಗೋದಾದರೆ ಇನ್ನೂ ವಿಶೇಷವಾಗಿರುತ್ತೆ. ಅಥವಾ ನೀವು ಸಂಕಷ್ಟಗಳಲ್ಲಿ ಅಥವಾ ಬುಧವಾರದ ಸಮಯಗಳಲ್ಲಿ ಒಂದು ದಿನ ಟ್ರಿಪ್ ಅಂತ ನೀವು ಆ ಕಡೆ ಹೋಗಿ ಒಂದು ಸರಿ ಮಕ್ಕಳಿಗೆ ನೀವು ಅಲ್ಲಿ ಸಿಗೋವಂಥ ತೀರ್ಥದ ಸೇವನೆನ ಮಾಡಿಸ್ಕೊಂಡು ಕರ್ಕೊಂಬರೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಆಗುತ್ತೆ. ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ದೋಷಗಳಿದ್ದರೆ, ಗಂಡ ಹೆಂಡತಿ ನಡುವೆ ಜಗಳ ಆಗ್ತಾಯಿದ್ರೆ, ಮನಸ್ತಾಪಗಳಿದ್ದರೆ, ಗ್ರಹ ಬಾಧೆಗಳಿದ್ದರೆ, ಗ್ರಹ ದೋಷಗಳಿದ್ದರೆ, ಮದುವೆ ವಿಳಂಬ ಆಗ್ತಾಯಿದ್ರೆ, ಅಥವಾ ಕೆಲಸ ಕಾರ್ಯಗಳಲ್ಲೆಲ್ಲ ವಿಘ್ನಗಳಿದ್ದರೆ ಖಂಡಿತವಾಗ್ಲೂ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಟ್ಟು ಬರೋದ್ರಿಂದ, ದರ್ಶನ ಮಾಡಿ ತೀರ್ಥ ಸ್ನಾನ ಮಾಡಿ ಆ ತೀರ್ಥ ಸೇವನೆ ಮಾಡಿ ಬರೋದ್ರಿಂದ ಎಷ್ಟೋ ಗ್ರಹಗತಿಗಳ ಗ್ರಹಚಾರಗಳೆಲ್ಲ ನಿವಾರಣೆ ಆಗಿ ಅಭಿವೃದ್ಧಿ ಆಗಿ ಜ್ಞಾನಾಭಿವೃದ್ಧಿ ಆಗಿ ಸಕಲ ಇಷ್ಟಾರ್ಥಗಳು ನೆರವೇರೋದಕ್ಕೆ ಈ ಕ್ಷೇತ್ರ ತುಂಬಾ ಸಹಾಯ ಮಾಡಿಕೊಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಖಂಡಿತವಾಗ್ಲೂ ಒಮ್ಮೆ ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.